ಡೈಲಿ ನಾವೆಲ್ಲರೂ ನೋಡುವಂಥ ಫೇಸ್‌ಬುಕ್ಕಲ್ಲಿ ಎಂಟರ್‌ಟೈನ್‌ಮೆಂಟ್ ಅಷ್ಟೇ ಅಲ್ಲದೆ ಕೆಲವೊಂದು ಆಲ್ ಟೈಮ್ ಯೂಸ್ ಆಗುವಂತಹ ಯೂನಿಕ್ ಇನ್ಫಾರ್ಮೇಷನ್ ಇರುವಂತಹ ಹೆಲ್ಪ್‌ಫುಲ್ ವಿಡಿಯೋಗಳು ಸಹ ನಮಗೆ ನೋಡೋದಕ್ಕೆ ಸಿಗುತ್ತವೆ. ಹಾಗಾಗಿ ಈ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫೇಸ್‌ಬುಕ್ ವಿಡಿಯೋಗಳನ್ನ ನಿಮ್ಮ ಒಂದು ಫೋನ್ ಗ್ಯಾಲರಿಗೆ ಯಾವ ರೀತಿ ಸೇವ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದುವರೆಗೂ ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇದೇ ನೀವು ನೋಡೋ ಕೊನೆ ವಿಡಿಯೋ ಆಗುತ್ತೆ. ನಮಸ್ಕಾರ, ಚಾನಲ್‌ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನೀವೇನಾದ್ರೂ ಈ ಚಾನಲ್‌ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಅಂದ್ರೆ ಮರಿದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಬೆಸ್ಟ್ ಕಂಟೆಂಟ್ ಟೆಕ್ ವಿಡಿಯೋಗಳನ್ನ ನಾನು ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ಯಾಕೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾವು ಫೋನ್ ಗ್ಯಾಲರಿಗೆ ಸೇವ್ ಮಾಡಬೇಕು, ಅದರ ಅಗತ್ಯತೆ ಏನು ಅಂತ ನೋಡಿದ್ರೆ, ನೀವು ವಿಡಿಯೋನ ಫೇಸ್ಬುಕ್ ಸೇವ್ ಫೀಚರ್ ಅನ್ನ ಯೂಸ್ ಮಾಡಿ ಸೇವ್ ಮಾಡಿದ್ರು ಸಹ ಅದು ಸಿಗೋದು ಆ ವಿಡಿಯೋ ಫೇಸ್ಬುಕ್ ಅಲ್ಲಿ ಇರೋವರೆಗೆ ಮಾತ್ರ. ಒಂದ್ ವೇಳೆ ಡಿಲೀಟ್ ಆಗ್ಬಿಟ್ರೆ ಸ್ಪೆಷಲ್ ಫುಡ್ ರೆಸಿಪಿ ಇರಬಹುದು, ಸ್ಟಡಿ ಮಟೀರಿಯಲ್ ಗೆ ಸಂಬಂಧಪಟ್ಟ ವಿಡಿಯೋ ಇರಬಹುದು, ಸ್ಟಡಿ ಅಥವಾ ಬೇರೆ ಯಾವುದೋ ಇಂಪಾರ್ಟೆಂಟ್ ಆಪ್ಸ್ ಅಥವಾ ವೆಬ್ಸೈಟ್ ಇರಬಹುದು, ವಿಡಿಯೋ ಏನೇ ಇರಲಿ ಅದು ನಿಮ್ಗೆ ಅಗತ್ಯ ಇದೆ, ಮುಂದೆ ಯಾವಾಗ್ಲಾದ್ರೂ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ನಾನ್ ತೋರಿಸೋ ಈ ವಿಧಾನದಲ್ಲಿ ನೀವು ನಿಮಗೆ ಬೇಕಾದ ವಿಡಿಯೋವನ್ನ ನಿಮ್ಮ ಒಂದು ಫೋನ್ ಗ್ಯಾಲರಿಗೆ ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಒಂದೊಂದಾಗಿ ಈ ಸ್ಟೆಪ್ ಅನ್ನ ಇದೇ ರೀತಿಯಾಗಿ ಫಾಲೋ ಮಾಡಿ. ಮೊದಲಿಗೆ ಬ್ರೌಸರ್ ಓಪನ್ ಮಾಡಿ ಅಡ್ರೆಸ್ ಬಾರ್ ಅಲ್ಲಿ ಲಿಂಕ್ ಅನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಡೋಂಟ್ ವರಿ, ಈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಈ ಪೇಜ್ಗೆ ರೀಚ್ ಆಗ್ತೀರಾ. ಈಗ ಇಲ್ಲಿ ಮೇಲ್ಗಡೆ ಇರೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕೆಳಗಡೆ ಬಂದ್ರೆ ಆಡ್ ಟು ಹೋಮ್ ಸ್ಕ್ರೀನ್ ಅಂತ ಆಯ್ಕೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೇಮ್ ಫೇಸ್ಬುಕ್ ಡೌನ್ಲೋಡರ್ ಅಂತ ಇದೆ, ಓಕೆ ಆಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಫೋನ್ ಹೋಮ್ ಸ್ಕ್ರೀನ್ ಅಲ್ಲಿ ಫೇಸ್ಬುಕ್ ಡೌನ್ಲೋಡರ್ ಶಾರ್ಟ್ಕಟ್ ರೆಡಿ ಆಗಿದೆ, ನೀವು ನೋಡಬಹುದು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ಕ್ರಿಯೇಟ್ ಮಾಡೋದ್ರಿಂದ ನೀವು ಈ ಡೌನ್ಲೋಡ್ ಮಾಡೋ ವಿಧಾನವನ್ನ ಮುಂದೆ ಮರೆತರೂ ಸಹ ಈ ರೀತಿಯ ವಿಡಿಯೋಗಳನ್ನ ಮತ್ತೆ ನಿಮ್ಗೆ ನೋಡೋ ಅವಶ್ಯಕತೆ ಬರದೇ ಇರಲಿ ಅಂತ. ಇದು ನಿಮ್ಗೆ ಅಪ್ಲಿಕೇಶನ್ ತರಹ ಕೆಲಸ ಮಾಡುತ್ತೆ. ಹಾಗಾಗಿ ಇನ್ ಕೇಸ್ ನಿಮ್ ಫೋನ್ ಅಲ್ಲಿ ಈ ರೀತಿ ಶಾರ್ಟ್ಕಟ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂದ್ರೆ ಸೊಲ್ಯೂಷನ್ ಆಲ್ರೆಡಿ ಮಾಡಿರೋ ವಿಡಿಯೋದಲ್ಲಿದೆ. ಹೋಮ್ ಸ್ಕ್ರೀನ್ಗೆ ಶಾರ್ಟ್ಕಟ್ ಯಾವ ರೀತಿ ಆಡ್ ಮಾಡೋದು ಅಂತ ಚಾನಲ್ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿ ನೀವು ಅದನ್ನ ನೋಡಬಹುದು. ಈಗ ಫೇಸ್ಬುಕ್ ಅನ್ನ ಓಪನ್ ಮಾಡಿ ವಿಡಿಯೋ ಲಿಂಕ್ ಅನ್ನ ಕಾಪಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಫೇಸ್ಬುಕ್ ನ ಓಪನ್ ಮಾಡ್ತಾ ಇದ್ದೀನಿ. ಸಾರಿ, ಕಾಪಿರೈಟ್ ಪ್ರಾಬ್ಲಮ್ ಆಗಬಾರ್ದು ಅಂತ ವಿಡಿಯೋನ ಬ್ಲರ್ ಮಾಡಿದ್ದೀನಿ. ನಿಮ್ಗೆ ಅಗತ್ಯ ಅಥವಾ ಸ್ಪೆಷಲ್ ಇನ್ಫಾರ್ಮೇಶನ್ ಇದೆ ಅಂತ ಅನ್ಸೋ ವಿಡಿಯೋದ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಇಲ್ಲಿ ಕಾಪಿ ಲಿಂಕ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಎಸ್, ಲಿಂಕ್ ಕಾಪಿ ಆಯ್ತು. ಈಗ ಮಿನಿಮೈಸ್ ಮಾಡ್ಕೊಂಡು ಆಗ್ಲೇ ಕ್ರಿಯೇಟ್ ಮಾಡಿದ ಶಾರ್ಟ್ಕಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಓಪನ್ ಮಾಡಿ. ಈಗ ಜಸ್ಟ್ ಕಾಪಿ ಮಾಡ್ಕೊಂಡಿರೋ ಲಿಂಕ್ ಅನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಂಡು ನಂತರ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈಗ ಒಂದು ಆಡ್ ಪೇಜ್ ಓಪನ್ ಆಗುತ್ತೆ. ಇಲ್ಲೇನು ಮಾಡಕ್ ಹೋಗ್ಬೇಡಿ, ಜಸ್ಟ್ ಫೋನ್ ನಲ್ಲಿರೋ ಬ್ಯಾಕ್ ಬಟನ್ ಅನ್ನ ಒಮ್ಮೆ ಒತ್ತಿ. ನಾರ್ಮಲ್ ಕ್ವಾಲಿಟಿ ಬೇಕಂದ್ರೆ ನಾರ್ಮಲ್, ಅಥವಾ HD ಬೇಕು ಅಂದ್ರೆ HD. ನಿಮಗೆ ಬೇಕಾದ ಕ್ವಾಲಿಟಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಈಗ HD ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಎಸ್, ವಿಡಿಯೋ ಫೋನ್ ಗ್ಯಾಲರಿಗೆ ಸೇವ್ ಆಗಿದೆ, ನೀವು ನೋಡಬಹುದು. ವಿಡಿಯೋಗೆ ಹಾಕಿರೋ ಎಫರ್ಟ್ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ಮರಿದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಟೇಕ್ ಕೇರ್, ಬಾಯ್.